Namaskar. I'm Lovita from IFO India. Today we have conducted a program to distribute the assistive devices to the people with disability. Different kinds of disability IFO is working, and today with the assistive devices it will help them to increase their mobility, so that they can do their own work, and somehow they will be independent. Along with the assistive devices support, this support is we received from the HCL Foundation. So with this support, along with this support, HCL Foundation and IFO is also working for the also providing the different services to the people with disability, like physiotherapy services. We also having the daycare center for the children with disability. We also running door-to-door physiotherapy services, also providing the therapeutic services, speech therapies, hearing aids, and along with that we are also helping facilitating the people with the disability along with the to strengthen the self-help group, and so that they can save some money, and they can start some livelihood activities in the Thank you. ఇటు సైడ్ రండి. ఇక్కడ HCLF ಸಂಸ್ಥೆ ಸಹಭಾಗಿತ್ವದಲ್ಲಿ ನಾವು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಮತ್ತು ವಿಶೇಷ ಚೇತನ ಮಕ್ಕಳಿಗೋಸ್ಕರ ಆನೇಕಲ್ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಈ ಫೀಲ್ಡ್ ರಿಸೋರ್ಸ್ ಸೆಂಟರ್ ಬಂದ್ಬಿಟ್ಟು ಆರ್ಗದ್ದೆ ಗ್ರಾಮದಲ್ಲಿದೆ. ಇಲ್ಲಿ ನಾವು ಆನೇಕಲ್ ತಾಲೂಕಲ್ಲಿ ಒಟ್ಟು 80 ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ವಿವಿಧ ಥರನಾದ ವಿಶೇಷ ಚೇತನ ವ್ಯಕ್ತಿಗಳಿಗೆ 21 ಥರನಾದ ಏನು ವಿಶೇಷ ಡಿಸೆಬಿಲಿಟೀಸ್ ಅಂಗವಿಕಲತೆಗಳು ಕಂಡು ಬರ್ತಾವೋ ಅಂಥ 21 ಥರನಾದ ಅಂಗವಿಕಲತೆಗಳಿಗೆ ಸಂಬಂಧಿಸಿದ ಒಟ್ಟು 915 ಜನ ವಿಶೇಷ ಚೇತನ ವ್ಯಕ್ತಿಗಳಿಗೆ ನಾವು ನಮ್ಮ ಐಫೋ ಸಂಸ್ಥೆ ಕಡೆಯಿಂದ HCL ಸಹಭಾಗಿತ್ವದ ಒಂದು CSR ಸಹಭಾಗಿತ್ವದಲ್ಲಿ ನಾವು ಅವರಿಗೆ ಸಹಾಯ ನೀಡ್ತಾ ಇದ್ದೀವಿ. ಇದೇ ಥರನಾಗಿ ವಿವಿಧ ರೀತಿಯಲ್ಲಿ ನಾವು ಅವರಿಗೆ UDAD ಕಾರ್ಡ್ ಮಾಡಿಸ್ಕೊಡೋದಾಗಿರ್ಬೋದು, ಅಂದರೆ ಯುನಿಕ್ ಡಿಸೆಬಿಲಿಟಿ ಅಂದರೆ ಅಂಗವಿಕಲ್ಯದ ಒಂದು ಕಾರ್ಡ್ ಮಾಡಿಸ್ಕೊಡೋದಾಗಿರ್ಬೋದು, ಮತ್ತು ಇನ್ನು ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಕಾರ್ಡ್ ಆಗಿರ್ಬೋದು, ಆಭಾ ಕಾರ್ಡ್ ಆಗಿರ್ಬೋದು, ಮತ್ತು ಅವರಿಗೆ ಬೇರೆ ಬೇರೆ ಥರನಾಗಿ ಏನಾದರೂ ವೀಲ್ ಚೇರ್ ಬೇಕು ಅಂತಂದರೆ, ಎಲೆಕ್ಟ್ರಿಕ್ ವೀಲ್ ಚೇರ್ ಬೇಕು ಅಂತಂದರೆ, ಮತ್ತು ಇನ್ನಿತರ ಏನು ಉಪಕರಣಗಳು ಬೇಕಾಗುತ್ತೋ ಅಂಥ ಉಪಕರಣಗಳನ್ನ ನಾವು ನೀಡೋದಾಗಿರ್ಬೋದು. ಈ ಥರ ನಾವು ನಮ್ಮ ಐಫೋ ಸಂಸ್ಥೆ ಕಡೆಯಿಂದ ವಿಶೇಷ ಚೇತನ ವ್ಯಕ್ತಿಗಳಿಗೆ ಒಂದು ಸಹಾಯ ಮಾಡ್ತಾ ಇದ್ದೀವಿ. ಮತ್ತು ಇದರ ಜೊತೆಯಲ್ಲಿ ಏನು 21 ಥರದ ಅಂಗವಿಕಲತೆಗಳು ಬರ್ತಾವೋ ಇದ್ರ ಬಗ್ಗೆ ನಾವು ಶಾಲಾ ಮಕ್ಕಳಿಗೆ ಅರಿವು ಮೂಡಿಸೋದಾಗಿರ್ಬೋದು, ಇನ್ನು SHG ತರಬೇತಿ ಮಾಡಿಬಿಟ್ಟು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಸಂಘ ರಚನೆ ಮಾಡೋದಾಗಿರ್ಬೋದು, ಮತ್ತು ನಾನಾ ಥರನಾಗಿ ಇದೇ ರೀತಿಯಲ್ಲಿ ಮತ್ತು ನಮ್ಮ ವಿಶೇಷ ಚೇತನ ಮಕ್ಕಳಿಗೋಸ್ಕರ ಒಂದು ನಿರಾಮಯ ಹೆಲ್ತ್ ಇನ್ಶೂರೆನ್ಸ್ ಅಂತ ಒಂದು ಅಕೌಂಟ್ ಕಾರ್ಡ್ ಇದೆ, ಅದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಡೋದಾಗಿರ್ಬೋದು. ಈ ಥರ ಎಲ್ಲ ನಮ್ಮ ಐಫೋ ಸಂಸ್ಥೆ ಕಡೆಯಿಂದ HCL ಸಹಭಾಗಿತ್ವದಲ್ಲಿ ನಾವು ಏನು ಒಂದು CSR ಸಹಾಯ ತಂದಿದ್ದೀವೋ ಅದರಿಂದ ನಾವು ಅವರಿಗೆ ಒಂದು ಸಹಾಯ ಮಾಡ್ತಾ ಇದ್ದೀವಿ. ಇದೇ ಥರನಾಗಿ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳಿಗೋಸ್ಕರ ಸಹಾಯ ಮಾಡೋಕ್ಕೋಸ್ಕರ ನಮ್ಮ HCL ಸಂಸ್ಥೆ ಕಡೆಯಿಂದ ಏನು ಒಂದು ಸಹಾಯ ಮಾಡಿದ್ರೋ ಅದರಲ್ಲಿ ಜೋಶ್ವಾ ಸರ್ ಆಗಿರ್ಬೋದು, ಮತ್ತು ಡಾಕ್ಟರ್ ಚೇತನ ಮೇಡಮ್ ಆಗಿರ್ಬೋದು, ಮತ್ತು ಸಾಕ್ಷಿ ಮೇಡಮ್ ಆಗಿರ್ಬೋದು, HCL ಸಂಸ್ಥೆಗೆ ನಮ್ಮ ಐಫೋ ಸಂಸ್ಥೆ ಕಡೆಯಿಂದ ಮತ್ತು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಚೆನ್ನಾಗಿದ್ದೀರಾ?
ముందు మీకు మీ హౌసెస్కి విజిట్ చేసి మీకు ఏమేమి డివైస్ కావాలో సర్వీసెస్ కావాలో చూశాను కదా. సో ఆ ప్రకారంగానే ఈరోజు మీకు ఇవ్వడం జరుగుతుంది. సో అవి తీసుకొని మీరు దాన్ని మంచిగా యూటిలైజ్ చేసుకోవాలని మనస్ఫూర్తిగా కోరుకుంటూ, ఇంకా మేడం వాళ్ళు వచ్చారు కదా, మీకు డిస్ట్రిబ్యూట్ చేస్తారు. సో మీరు యూజ్ చేసుకోండి, సరేనా? దాంట్లో ఏమైనా మళ్ళీ మీకు డౌట్స్ ఏమైనా ఉంటే కూడా మళ్ళీ నాకు అడగండి, సరే? అర్థమైంది అందరికీ? ನೀಡ್ತಾ ಇದ್ದೀವಿ. ಈ ಚೇರ್ಗಳನ್ನು ನಮ್ಮ ಡಾಕ್ಟರ್ ಚೇತನಾ ಮೇಡಮ್ ರವರು ನಮ್ಮ ಫಲಾನುಭವಿಗಳಿಗೆ ಹಸ್ತಾಂತರಿಸಬೇಕಾಗಿ ಚೇತನ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅವರಿಗೆ ಯಾವ್ಯಾವ ಥರದ ಅಸಿಸ್ಟೆಡ್ ಡಿವೈಸ್ ಶಿವಮರ ವೆಂಕಟೇಶ್ కాబట్టి మీరు ఇక్కడ రోమింగ్ చేయాలి కదా, మీ ఫ్రెండ్స్ దగ్గర వెళ్ళాలని చెప్పారు. దానికంతా పర్ఫెక్ట్గా యూజ్ చేయాలి. యూజ్ చేస్తే అది ప్రయోజనం ఉంటుంది, సరేనా? తీసుకెళ్ళి ఏమో ఇంట్లో పెట్టేసామంటే ప్రయోజనం ఉండదు. మీరు అంతే, దేవరాశి కూడా అంతే. అక్కడ డేకి 2 నెలలు పిలుచుకొని రావడానికి కూడా దాంట్లో పిలుచుకొని వస్తే మీకు బర్డెన్ తగ్గుతుంది. ವಿವಿಧ ಉಪಕರಣಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ HCL ಫೌಂಡೇಶನ್ ವತಿಯಿಂದ ಡಾಕ್ಟರ್ ಚೇತನಾ ಮೇಡಮ್ ರವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಸಂಸ್ಥೆ ಕಡೆಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ